ದಿವ್ಯ ಅಂದರೆ ಬೇರೆ ಬೇರೆ ಥರದ ಇದೆ. ಅದು ಇಲ್ಲಿ ನಡೀತಾ ಇದ್ದಿದ್ದು ಈ ನೀವು ನೋಡಿದಂಥ ಒಂದು ವಿಗ್ರಹದ ಕೆಳಗಡೆ ನಿಂತು ದೇವರ ಸಾಕ್ಷಿಯಾಗಿ ಕಾದ ಕಬ್ಬಿಣವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಸತ್ಯ ಅಂತ ಇಲ್ಲಿ ಪ್ರಮಾಣ ಮಾಡಿದ್ರೆ, ಯಾರ ಕೈ ಸುಡೋದಿಲ್ವೋ ಅಥವಾ ಯಾರು ತಮ್ಮ ವಚನವನ್ನು ಪೂರ್ತಿ ಹೇಳೋವರೆಗೆ ಆ ಕಾದ ಕಬ್ಬಿಣವನ್ನು ಹಿಡ್ಕೊಂಡಿರ್ತಾರೋ ಅವ್ರ ಮಾತನ್ನು ಸತ್ಯ ಅಂತ ಪರಿಗಣಿಸಿ ಅವ್ರದ್ದು ನ್ಯಾಯ ಅಂತ ತೀರ್ಮಾನವಾಗ್ತಾ ಇತ್ತು. ಅಂಥ ನ್ಯಾಯವನ್ನು ತೀರ್ಮಾನ ಮಾಡ್ತಿದ್ದಂಥ ಒಂದು ಸ್ಥಳ ಇದು. ಇಡೀ ಜಿಲ್ಲೆ ಆಸ್ಪಾಸ್ನಲ್ಲಿ ಇದೊಂದು ಪ್ರಮುಖವಾದ ಪಾಳೆಪಟ್ಟು. ಹರದನಹಳ್ಳಿ, ಉಮ್ಮತ್ತೂರು, ಯಳಂದೂರು, ತೆರಕನಾಂಬಿ, ಹೆಡತಲೆ, ಹೆಮ್ಮರಗಾಲ ಇವೆಲ್ಲ ಆ ಕಾಲದ ಪ್ರಮುಖವಾದ ಪಾಳೆಪಟ್ಟು ಈ ಜಿಲ್ಲೆಗಳಲ್ಲಿ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ಚಾಮರಾಜನಗರದ ಐತಿಹಾಸಿಕ ಪಟ್ಟಣವಾದಂಥ ಹರದನಹಳ್ಳಿ ಅಲಿಯಾಸ್ ವಾಣಿಜ್ಯಪುರಿ ಕರ್ಕೊಂಬಂದಿದ್ದೀನಿ. ಇದರ ಹೆಸರೇ ಹೇಳೋ ಹಾಗೆ ವಾಣಿಜ್ಯಪುರಿ. ಇದು ಬಿಸಿನೆಸ್ ಮಾಡ್ತಾ ಇದ್ದವರು ತಂಗುತ್ತಿದ್ದಂಥ ಸ್ಥಳ. ಏನಪ್ಪಾ ಅಂದರೆ ಮೈಸೂರು ರಾಜ್ಯಕ್ಕೆ ಶ್ರೀರಂಗಪಟ್ಟ ರಾಜಧಾನಿ ಆಗಿದ್ದಾಗ ಅವರು ತಮಿಳುನಾಡಿಗೆ ಹೋಗ್ತಿದ್ದಂಥ ದಾರಿ ಇದು. ಮೊದಲನೇ ಸ್ಟಾಪು ಇವ್ರು ಕೊಡ್ತಾ ಇದ್ದಿದ್ದು ಕೌಲಂದೆನಲ್ಲಿ ಸೈನಿಕರು ಹೋಗುವಂಥ ಕಾಲಕ್ಕೆ ಕೌಲಂದೆನಲ್ಲಿ ಉಳ್ಕೋತಾ ಇದ್ರು. ವ್ಯಾಪಾರಸ್ಥರು ಶ್ರೀರಂಗಪಟ್ಟಣದಿಂದ ತಮಿಳುನಾಡು ಕಡೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪ್ರಯಾಣ ಮಾಡುವಾಗ ಇಲ್ಲಿ ಉಳ್ಕೋತಾ ಇದ್ರು. ಅದಕ್ಕಾಗಿ ಇದು ವಾಣಿಜ್ಯಪುರಿ. ಗೊತ್ತಾಯ್ತಾ? ಇಲ್ಲಿರೋ ಅಂಥವನು ದಿವ್ಯಲಿಂಗೇಶ್ವರ. ಬಹಳ ಐತಿಹಾಸಿಕವಾದಂಥ ಪೌರಾಣಿಕವಾಗಿ ಬಹಳ ಮಹತ್ವ ಇರುವಂಥ ಈಶ್ವರ. ಇವನು ಯಾಕಪ್ಪ ಇವನು ದಿವ್ಯಲಿಂಗೇಶ್ವರ, ಇವನ ಏನು ಸ್ಥಳ ಮಹಿಮೆ ಏನು, ಇವನ ಪುರಾಣ ಏನು, ಎಲ್ಲವನ್ನ ಒಳಗಡೆ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ದೇವಸ್ಥಾನದ ಹೆಸರು ಕಾಮಾಕ್ಷಾಂಬಾ ಸಮೇತ ಶ್ರೀ ದಿವ್ಯಲಿಂಗೇಶ್ವರ. ಕಾಮಾಕ್ಷಾಂಬಾ ಸಹಿತ ದಿವ್ಯಲಿಂಗೇಶ್ವರ ಸ್ವಾಮಿ. ನೀವು ತಮಿಳುನಾಡಲ್ಲಿ ಕಂಚಿಗೆ ಹೋಗಿದ್ದೀರಾ, ವಿಷ್ಣು ಕಂಚಿ, ಶಿವಕಂಚಿ ಅಂತ ನೋಡಿದಿರಲ್ಲ, ಅದು ನಮ್ಮ ಚಾಮರಾಜನಗರದಲ್ಲೇ ಇದೆ. ಇದು ಹರದನಹಳ್ಳಿ ಗ್ರಾಮ. ಈ ಹರದನಹಳ್ಳಿಯಲ್ಲಿ ಶಿವಕಂಚಿ, ವಿಷ್ಣು ಕಂಚಿ ಇದೆ. ಇದು ಶಿವಕಂಚಿ. ಇಲ್ಲಿ ಕಾಮಾಕ್ಷಮ್ಮ ಅವರು ಇರೋದ್ರಿಂದ ಬಹಳ ಅಪರೂಪದಲ್ಲಿ ಇದು ಶಿವಕಂಚಿ, ಇದ್ರ ಹಿಂಭಾಗದಲ್ಲಿ ವಿಷ್ಣು ಕಂಚಿನೂ ಇದೆ. ದೇವಸ್ಥಾನ ಬಹಳ ಸುಂದರವಾದದ್ದು. ದಿವ್ಯಲಿಂಗ ಅಂತ ಅವನನ್ನು ಯಾಕಂತೀವಿ ಅಂತ ಒಳಗಡೆ ಹೇಳ್ತೀನಿ, ಬನ್ನಿ. ಇದನ್ನ ದಿವ್ಯಲಿಂಗೇಶ್ವರ ಅಂತ ಯಾಕೆ ಕರಿತೀವಿ? ನೀವು ಜ್ಞಾಪಕ ಇದ್ರೆ ನನ್ನ ಸೀರೀಸ್ ನೋಡ್ತಾ ಇದ್ರೆ ನೀವು ನಾನು ಮಂಡ್ಯ ಸೀರೀಸ್ ಅಲ್ಲಿ ಮಾಡ್ಬೇಕಾದ್ರೆ ಮಂಡ್ಯದಲ್ಲೊಂದು ಇದೇ ಥರನಾದಂಥ ದೇವಸ್ಥಾನ, ಆದರೆ ಪುಟ್ಟ ದೇವಸ್ಥಾನವನ್ನು ತೋರಿಸಿದೆ, ಅಗ್ನಿ ದಿವ್ಯ ಅಂತ. ಅದೇ ರೀತಿ ಇಲ್ಲೂ ಅಗ್ನಿ ದಿವ್ಯ ಪರೀಕ್ಷೆ ನಡೀತಾ ಇತ್ತು. ಮಂಡ್ಯದಲ್ಲಿ ಏನು ಅಂತಂದರೆ ಕುದಿಯುವ ಎಣ್ಣೆಗೆ ಕೈ ಹಾಕ್ತಾ ಇದ್ರು. ಕುದಿಯುವ ಎಣ್ಣೆ ಅವನಿಗೆ ಸುಟ್ರೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆ ಎಣ್ಣೆ ಸುಡದೇ ಇದ್ರೆ ಒಳಗಿರೋಂಥ ಕಾಸು ತೆಗೆದು ಕೊಡಬೇಕಿತ್ತು. ಅದು ಅಗ್ನಿ ದಿವ್ಯ. ಅದೇ ರೀತಿಯಾದಂಥ ಅಗ್ನಿ ದಿವ್ಯ ಪರೀಕ್ಷೆಯಲ್ಲಿ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ಐತಿಹ್ಯ ಇದೆ. ಇಲ್ಲಿ ಕುದಿಯುವ ಎಣ್ಣೆಗೆ ಬದಲಾಗಿ ಸುಡುವ ಒಂದು ಕಬ್ಬಿಣದ ಒಂದು ರಾಡನ್ನ, ಕಬ್ಬಿಣದ ಒಂದು ಸಲಾಕೆಯನ್ನು ಅವನು ಹಿಡ್ಕೊಳ್ಬೇಕಾಗಿತ್ತು ಅಂತ ಇಲ್ಲಿನ ಐತಿಹ್ಯ ಹೇಳುತ್ತೆ. ಹಾಗಾಗಿ ಈ ಸ್ವಾಮಿಗೆ ದಿವ್ಯಲಿಂಗೇಶ್ವರ ಅಂತ ಕರೀತಾರೆ ಅಂತ ಇಲ್ಲಿನ ಸ್ಥಳೀಯ
ಐತಿಹ್ಯ ಹೇಳುತ್ತೆ. ಆದರೆ ನಮ್ಮ ಇತಿಹಾಸದ ಪ್ರಕಾರ ಇದು 1316ರಲ್ಲಿ ನಮ್ಮ ಹೆಮ್ಮೆಯ ದೊರೆ 3ನೇ ವೀರಬಲ್ಲಾಳ ಮಹಾರಾಜರ ಕಾಲದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ, ಹೊಯ್ಸಳರ ದೇವಸ್ಥಾನ. ಬನ್ನಿ ಬ್ರಿಜೇಶ್, ಇಲ್ಲಿದೆ. ಇಲ್ಲಿ ಇಲ್ಲಿ ಒಂದು 10 ಶಾಸನಗಳನ್ನ ನೀವು ನೋಡ್ತಾ ಇದ್ದೀರಾ. 10 ಶಾಸನಗಳು ನಿಮಗೆ ಇಲ್ಲಿ ಕಾಣ ಸಿಗ್ತವೆ. 10 ಶಾಸನಗಳನ್ನ ತೋರಿಸಿ ಬ್ರಿಜೇಶ್. ಇದು 1316ರಲ್ಲಿ 3ನೇ ವೀರಬಲ್ಲಾಳ ದೇವರು ಕಟ್ಟಿಸಿದಂಥ ದೇವಸ್ಥಾನ ಇದು ಹರದನಹಳ್ಳಿ. ಈ ಹರದನಹಳ್ಳಿ ಇನ್ನೊಂದು ಫೇಮಸ್ ಏನು ಅಂತಂದ್ರೆ, ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ಜನ್ಮಿಸಿದಂಥ ದಿವ್ಯವಾದ ಪುಣ್ಯವಾದ ಸ್ಥಳ ಅಲ್ವೇನ್ರಿ ಹರದನಹಳ್ಳಿ. ಇದನ್ನ ಬನ್ನಿ ನೀವು ಇಲ್ಲಿ ಒಳಗಡೆ ದೇವಸ್ಥಾನದ ಶಾಸನದ ಪಾಠವನ್ನು ಸಹ ಆಸಕ್ತರು ಇಲ್ಲಿ ಹಾಕಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನದ ಇತಿಹಾಸ ಪಾಠವನ್ನು ಹಾಕಿದ್ದಾರೆ. ದಿವ್ಯಲಿಂಗೇಶ್ವರ ದೇವಸ್ಥಾನ ಹರದನಹಳ್ಳಿ. ಇಲ್ಲಿ ನೀವು ನೋಡಿದ್ದೀರಾ 1316ರ ಮೈಸೂರು ಗೆಜೆಟಿಯರಲ್ಲಿ, ಮೈಸೂರು ಗೆಜೆಟಿಯರಲ್ಲಿ ಇದು ಇದೆ. ದೇವಸ್ಥಾನ 1316ರಲ್ಲಿ ಹೊಯ್ಸಳ ರಸ 3ನೇ ವೀರಬಲ್ಲಾಳನಿಂದ ಕಟ್ಟಿಸಲ್ಪಟ್ಟಿತು. ಅರ್ಥ ಆಯ್ತಾ? ಇಲ್ಲಿ ಬಹಳ ಅಪರೂಪಕ್ಕೆ ಕಾಮಾಕ್ಷಮ್ಮನವ್ರು ಸಹ ಇದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಇವಳೇ ಕಾಮಾಕ್ಷಿ. ಈ ಕಾಮಾಕ್ಷಿಯನ್ನ ನೀವು ದರ್ಶನ ಮಾಡ್ಕೊಂಡ್ರಿ. ಕಾಮಾಕ್ಷಿಯ ದರ್ಶನವನ್ನು ಸಹ ನೀವು ಮಾಡಿ. ಈಗ ಮಾಡ್ಕೊಂಡ್ರಲ್ಲ. ಇಲ್ಲಿ ಅಪರೂಪಕ್ಕೆ ನೋಡಿ, ನಂಜನಗೂಡಲ್ಲಿ ಬಿಟ್ರೆ ಇಲ್ಲೇ ಇರೋದು ಸರಸ್ವತಿ ಅಮ್ಮನವರು ಸಹ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಸರಸ್ವತಿ ಅಮ್ಮನವ್ರನ್ನು ಸಹ ನೀವು ದರ್ಶನ ಮಾಡ್ಬೋದು ಈ ದೇವಸ್ಥಾನದಲ್ಲಿ. ನೋಡಿದ್ರಲ್ಲ. ಇದಾದ್ಮೇಲೆ ಇಲ್ಲಿ ಸುಬ್ರಹ್ಮಣ್ಯ ದೇವರು ಸಹ ಇಲ್ಲೇ ಇದ್ದಾರೆ. ಸುಬ್ರಹ್ಮಣ್ಯ ದೇವರನ್ನು ಸಹ ನೀವು ನೋಡಬಹುದು. ನೋಡಿದ್ರ? ಸೊ ಇಲ್ಲಿ ಅಗ್ನಿ ದಿವ್ಯ ನಡೀತಿದ್ದಂಥ ಕಾಲಕ್ಕೆ ಇವರನ್ನ ನಾವು ದಿವ್ಯಲಿಂಗೇಶ್ವರ ಅಂತ ಕರಿತೀವಿ. ದಿವ್ಯಲಿಂಗೇಶ್ವರನನ್ನು ನೀವು ನೋಡಿದಿರ. ಸ್ಥಳೀಯ ಐತಿಹ್ಯದ ಪ್ರಕಾರ ಇದು ಉದ್ಭವ ಮೂರ್ತಿಯಾಗಿದ್ದಂಥ ಈ ದಿವ್ಯಲಿಂಗೇಶ್ವರನನ್ನು ಕಂಡಂಥ ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ಇಂಥ ಭವ್ಯವಾದಂಥ, ಈಗ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ, ಹೇಳೋದಕ್ಕೆ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಹೊಯ್ಸಳರ ದೇವಾಲಯಗಳು ಎಷ್ಟು ತುಂಬ ಅಂದವಾಗಿ, ಚಂದವಾಗಿ, ಸದೃಢವಾಗಿ ಇನ್ನೂ ಸಾವಿರಾರು ವರ್ಷಗಳಷ್ಟು ಬಾಳಿಕೆ ಬರೋ ಥರ ನಿಂತಿರ್ತಕ್ಕಂಥ ಕಾಲದಲ್ಲಿ ಈ ಹೊಯ್ಸಳರ ದೇವಾಲಯ ಶಿಥಿಲಾವಸ್ಥೆಯನ್ನು ತಲುಪಿದೆ. ಗೋಪುರ ಬಿದ್ದೋಗಿದೆ. ಇದು ಯಾವತ್ತಾದ್ರೂ ಬಿದ್ದೋಗುತ್ತೆ. ಈ ಮುಖಮಂಟಪ ನೋಡಿ, ಆಗ್ಲೇ ಎಲ್ಲ ಕ್ರ್ಯಾಕ್ ಬಂದು ಕಲ್ಲುಗಳೆಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಯಾವತ್ತಾದ್ರೂ ಬಿದ್ದೋಗ್ಬೋದು ಇದು. ಆ ರೀತಿಯಾಗಿ ಬಹಳ ದಯನೀಯ ಸ್ಥಿತಿಯಲ್ಲಿದೆ. ಈ ದೇವಸ್ಥಾನವನ್ನ ನಮ್ಮ ಮುಜರಾಯಿ ಇಲಾಖೆಯವರು ಗಮನದಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ದುರಸ್ತಿ ಮಾಡಿಸ್ಬೇಕಾಗಿ ಪ್ರಾರ್ಥನೆ. ಮತ್ತು ಇಲ್ಲಿ ನೋಡಿ ತಾರ್ಸಿ, ಯಾವತ್ತಾದ್ರೂ ಬಿದ್ದೋಗೋ ರೀತಿಯಲ್ಲಿ ತಾರ್ಸಿ ಇದೆ. ಯಾವತ್ತು ಬಿದ್ದೋಗುತ್ತೋ ಗೊತ್ತಿಲ್ಲ. ಯಾಕೆಂತಂದ್ರೆ ಎಲ್ಲ ಬೀಮ್ಗಳು ಸಡಿಲ ಆಗೋಗಿ ಎಲ್ಲ ಗ್ಯಾಪ್ ಬಿಟ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಕ್ರ್ಯಾಕ್ಸ್ ನೋಡಿ. ಇಲ್ಲಿ ಎಲ್ಲ ಕಡೆನೂ ಕ್ರ್ಯಾಕ್ ಬಂದೋಗಿದೆ. ಎಲ್ಲ ಬೀಮ್ಗಳು ಕ್ರ್ಯಾಕ್ ಬಂದೋಗಿದೆ. ಯಾವತ್ತಾದ್ರೂ ಇದು ನೆಲ ಕಚ್ಬೋದು. ಸೊ ಭಕ್ತಾದಿಗಳು ಹುಷಾರಾಗಿರ್ಬೇಕು ಇಲ್ಲಿ ಬರೋರು ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ತುಂಬಾ ಶಿಥಿಲಾವಸ್ಥೆಯಲ್ಲಿ, ಯಾರು ನೋಡದಂತ ಅತ್ಯಂತ ನೆಗ್ಲೆಕ್ಟ್ ಮಾಡಿದಂಥ ದೇವಸ್ಥಾನ ಇದಾಗಿದೆ. ಸೊ ಹಾಗಾಗಿ ಈ ದೇವಸ್ಥಾನ ಒಂದು ಅದ್ಭುತವಾದಂಥ ಮೇನ್ ರೋಡಲ್ಲೇ ಇರುವಂಥ ದೇವಸ್ಥಾನ. ನೋಡಿ ನಂದೀಶ್ವರ ಎಷ್ಟು ಸೊಗಸಾಗಿದ್ದಾನೆ. ನಂದೀಶ್ವರ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬಾ ಸೊಗಸಾದಂಥ ನಂದೀಶ್ವರ. ಒಳಗಡೆ ಈ ದೇವಸ್ಥಾನದ ಒಳಭಾಗದಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ ಸೀಲಿಂಗ್ನಲ್ಲಿ. ಆ ಅಷ್ಟದಿಕ್ಪಾಲಕರು ಮತ್ತು ಆ ಅಷ್ಟದಿಕ್ಪಾಲಕರ ಕೆಳಗಡೆಯ ರಂಗಭೋಗ ಮಂಟಪದಲ್ಲಿ ನ್ಯಾಯ ನಿಷ್ಕರ್ಷೆ ನಡೀತಾ ಇತ್ತು. ಆ ನ್ಯಾಯ ನಿಷ್ಕರ್ಷೆ ನಡೀತಾ ಇದ್ದಂಥ ಕಾಲಕ್ಕೆ ಅದನ್ನ ಲಿಂಗೇಶ್ವರ ನೋಡ್ತಾ ಇದ್ನಲ್ಲ ದೇವರು. ಹಾಗಾಗಿ ಅವರು ದಿವ್ಯಲಿಂಗನಾದ ಇವನು ದಿವ್ಯಲಿಂಗೇಶ್ವರನಾದ. ಯಾಕೆಂತಂದ್ರೆ ಅಗ್ನಿ ದಿವ್ಯ ಇಲ್ಲಿ ನಡೀತಾ ಇತ್ತು ಅಂತ ಇಲ್ಲಿನ ಸ್ಥಳೀಯರ ಅಂಬೋಣ. ಅರ್ಥ ಆಯ್ತಲ್ಲ? ನೀವು ಚಾಮರಾಜನಗರದಿಂದ ತಾಳ್ವಾಡಿಗೆ ಹೋಗ್ತಿರಲ್ಲ, ಚಾಮರಾಜನಗರದಿಂದ ತಾಳ್ವಾಡಿ, ದಿಮ್ಮಮ್ಮು, ದಿಂಡಿಗಲ್ಲು, ಕೊಯಮತ್ತೂರು, ಸತ್ಯಮಂಗಲ ಎಲ್ಲ ಕಡೆ ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗೋದು. ಮೇನ್ ರೋಡ್ ಪಕ್ಕಕ್ಕೆ ಇದೆ ಹರದನಹಳ್ಳಿ ದೇವಸ್ಥಾನ. ಇಲ್ಲಿ ಬಂದು ಈಶ್ವರನನ್ನ ನೋಡಿ ಬಹಳ ಸಂತೃಪ್ತಿಯನ್ನು ಹೊಂದಬಹುದು ನೀವು. ತುಂಬಾ ಸೊಗಸಾದಂಥ ಪ್ರಾಂಗಣ, ಬಟ್ ವೆರಿ ಬ್ಯಾಡ್ಲಿ ಮೇಂಟೈನ್. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ತುಂಬಾ ಶ್ಯಾಬಿಯಾಗಿ ಮೇಂಟೈನ್ ಮಾಡಿದರೆ ಬಹುಶಃ ಯಾರು ಮೇಂಟೈನೇ ಮಾಡ್ತಾ ಇಲ್ಲ ಅನ್ನೋ ಥರ ಇದೆ. ದಯಮಾಡಿ ಮುಜರಾಯಿ ಇಲಾಖೆಯವರು, ಸಂಬಂಧಪಟ್ಟವರೆಲ್ಲ ಇದನ್ನು ನೋಡಿಕೊಂಡು ಮೇಂಟೈನ್ ಮಾಡಬೇಕು. ತುಂಬ ಚೆನ್ನಾಗಿ ಇಟ್ಕೋಬಹುದು ನಾವು ಈ ದೇವಸ್ಥಾನನ. ಇದು ಸ್ನೇಹಿತರೆ, ಇವತ್ತು ಈ ದೇವಸ್ಥಾನದ ಸ್ಥಳ ಪುರಾಣವನ್ನು ಹೇಳೋದಕ್ಕೆ ನಮ್ಮ ಹಿರಿಯರಾದಂಥ ವೆಂಕಟರಾಜ ಕೃಷ್ಣಮೂರ್ತಿ ಸರ್ ಮತ್ತು ವಿನಯ್ ಅವರು ಇದ್ದಾರೆ. ಸರ್, ಈಗ ದೇವಸ್ಥಾನದ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನಾನು ವೃತ್ತಿಯಿಂದ ಶಿಕ್ಷಕ. ನಾವಿವತ್ತು ನಿಂತಿರೋ ಜಾಗ ಹರದನಹಳ್ಳಿ ಅಂತ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಒಂದು ಹೋಬಳಿ ಕೇಂದ್ರ ಹರದನಹಳ್ಳಿ ಗ್ರಾಮ. ಇದು ಭಾಳ ಪ್ರಾಚೀನವಾದ ಗ್ರಾಮ. ಭಾಳ ಹಿಂದೆ ಮೈಸೂರು ರಾಜ್ಯದಿಂದ ತಮಿಳುನಾಡಿಗೆ ಹೋಗೋಕ್ಕೆ ಇದ್ದಂಥ ಹೆದ್ದಾರಿಯಲ್ಲಿ ಮೈಸೂರು ಅಥವಾ ಶ್ರೀರಂಗಪಟ್ಟಣದಿಂದ ಹೊರಟ್ರೆ ಒಂದು ದಿನ ಹಗಲು ನಡ್ಕೊಂಡು ಬಂದರೆ ಅಥವಾ ಎತ್ತು ಏರಿನ ಮೂಲಕ ಬಂದರೆ ಈ ಸ್ಥಳಕ್ಕೆ ಬರೋ ಹೊತ್ತಿಗೆ ಸಂಜೆ ಆಗ್ತಿತ್ತಂತೆ. ಆ ವ್ಯಾಪಾರಿಗಳು ಇಲ್ಲಿ ತಂಗಿ
ಮತ್ತೆ ಮಾರನೇ ದಿನ ಇಲ್ಲಿಂದ ತಮಿಳುನಾಡಿನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ಒಂದು ಪ್ರತೀತಿ. ಅದು ಈ ಮಾರ್ಗ, ವ್ಯಾಪಾರಿ ಮಾರ್ಗದ ಒಂದು ಪ್ರಮುಖ ಪಟ್ಟಣ. ಆಗ ಚಾಮರಾಜನಗರ ಕೇಂದ್ರ ಇರಲಿಲ್ಲ, ಹಾಗಾಗಿ ಇದೇ ಪ್ರಮುಖವಾದ ಸ್ಥಳ. ಹಾಗೆ ವ್ಯಾಪಾರಿಗಳು ಬಂದಾಗ ಅವರು ಇಲ್ಲಿ ತಂಗಿದ್ದಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಅಡುಗೆ ಮಾಡ್ಕೊಳ್ಬೇಕಾಗಿ ಬಂದಾಗ ಒಂದು ಕಲ್ಲಿದ್ದ ಜಾಗದಲ್ಲಿ ಪಕ್ಕದಲ್ಲಿ ಇನ್ನೆರಡು ಕಲ್ಲಿಟ್ಟು ಒಲೆ ಮಾಡಿ ಅವರು ಆಹಾರ ತಯಾರು ಮಾಡೋಕ್ಕೆ ಅಡುಗೆ ಮಾಡಿದ್ರಂತೆ. ಆಗ ಆ ಒಂದು ಕಲ್ಲಿನಿಂದ ರಕ್ತ ಬಂತು ಅಂತ ಒಂದು ಕತೆ ಹೇಳ್ತಾರೆ. ಆ ದಿನ ರಾತ್ರಿ ಆ ವ್ಯಾಪಾರಿಗಳ ಕನಸಲ್ಲಿ ದೇವರು ಬಂದು, ಇದು ನನ್ನ ಲಿಂಗ, ನೀವು ನಮ್ಗೆ ತೊಂದರೆ ಕೊಟ್ಟಿದ್ದೀರಿ, ನೀವು ಇದಕ್ಕೊಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿದಾಗ ಆ ವ್ಯಾಪಾರಿಗಳು ನೊಂದ್ಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇದಕ್ಕೆ ಪ್ರಾಚೀನ ಕಾಲದಲ್ಲಿ ಅಣಿಲೇಶ್ವರ ಲಿಂಗ ಅಂತ ಆ ಲಿಂಗಕ್ಕೆ ಹೆಸರಾಗಿತ್ತು. ಇಲ್ಲಿ ವ್ಯಾಪಾರಿಗಳು ಸಂಸ್ಕೃತದಲ್ಲಿ ವ್ಯಾಪಾರವನ್ನು ಹರದರು ಅಂತ ಕರೀತಾರೆ ವ್ಯಾಪಾರಿಗಳನ್ನು. ಆ ಕಾರಣಕ್ಕೆ ಇದು ಹರದನಹಳ್ಳಿ ಅದನ್ನ ಇವತ್ತು ಸಂಸ್ಕೃತದಲ್ಲಿ ಶಾಸನಗಳಲ್ಲಿ ವಾಣಿಜ್ಯಪುರಿ ಅಂತ ಹೆಸರು ಕೂಡ ಈ ಊರಿಗಿದೆ. ಇಲ್ಲಿ ಆ ಹರದರು ಅಂದರೆ ವ್ಯಾಪಾರಿಗಳು ದೇವಸ್ಥಾನವನ್ನು ಕಟ್ಟಿಸಿದ್ರಿಂದ ಇದು ಹರದನಹಳ್ಳಿ ಅಂತ ಆಯಿತು. ಆರಂಭದಲ್ಲಿ ಇದಕ್ಕೆ ಅಣಿಲೇಶ್ವರ ಲಿಂಗ ಅಂತ ಹೆಸರಿತ್ತು. ಸುಮಾರು 13ನೇ ಶತಮಾನದಲ್ಲಿ ಇಲ್ಲಿ ಸಾಕಷ್ಟು ಶಾಸನಗಳಿದ್ದಾವೆ. ಇಲ್ಲಿನ ಕಂಬಗಳ ಮೇಲೆಲ್ಲ ಶಾಸನಗಳಿದೆ. ಆ ದಾಖಲೆ ಪ್ರಕಾರ 13ನೇ ಶತಮಾನದಲ್ಲಿ ಹೊಯ್ಸಳ ಬಲ್ಲಾಳ ದೇವ ಈ ದೇವಸ್ಥಾನವನ್ನು ಕಟ್ಟಿಸ್ತಾ, ಅದಕ್ಕೂ ಬಹಳ ಮುಂಚೆ ಇಲ್ಲಿ ವ್ಯಾಪಾರಿಗಳು ಒಂದು ಸಣ್ಣ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಅವ್ರು ಬಂದಾಗ ಇಲ್ಲೇ ತಂಗುತ್ತಾ ಇದ್ರು. ಅವರ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಅಣಿಲೇಶ್ವರ ಲಿಂಗ ಅಂತ ಹೆಸರು ಕಾಲಕ್ರಮೇಣ ದಿವ್ಯಲಿಂಗೇಶ್ವರ ಅಂತಾಯ್ತು. ಆ ದಿವ್ಯ ಅಂದ್ರೆ ಒಂದು ನಮ್ಮ ಕನ್ನಡ ನಾಡಿನ ಪ್ರಾಚೀನ ಒಂದು ಪರಂಪರೆಯಲ್ಲಿ ಒಂದು ಪದ್ಧತಿ ಅದು. ಆ ಕಾಲದಲ್ಲಿ ಒಂದು ಯಾವುದೋ ವ್ಯಾಜ್ಯಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡೋಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಾಗ ಜನಗಳ ಮಾತನ್ನೇ ಖಚಿತ ಅಂತ ಭಾವಿಸಲಾಗ್ತಿತ್ತು. ನಾ ಹೇಳೋ ಮಾತು ಸತ್ಯ ಅಂತ ಅಷ್ಟು 100ಕ್ಕೆ 100 ಹೇಳಬೇಕಾದ್ರೆ ಆ ದಿವ್ಯವನ್ನು ಕೈಗೊಳ್ತಿದ್ರು. ದಿವ್ಯ ಅಂದರೆ ಬೇರೆ ಬೇರೆ ಥರದ ಇದೆ. ಅದು ಇಲ್ಲಿ ನಡೀತಾ ಇದ್ದಿದ್ದು ಈ ನೀವು ನೋಡಿದಂಥ ಒಂದು ವಿಗ್ರಹದ ಕೆಳಗಡೆ ನಿಂತು ದೇವರ ಸಾಕ್ಷಿಯಾಗಿ ಕಾದ ಕಬ್ಬಿಣವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಸತ್ಯ ಅಂತ ಇಲ್ಲಿ ಪ್ರಮಾಣ ಮಾಡಿದ್ರೆ, ಯಾರ ಕೈ ಸುಡೋದಿಲ್ವೋ ಅಥವಾ ಯಾರು ತಮ್ಮ ವಚನವನ್ನು ಪೂರ್ತಿ ಹೇಳೋವರೆಗೆ ಆ ಕಾದ ಕಬ್ಬಿಣವನ್ನು ಹಿಡ್ಕೊಂಡಿರ್ತಾರೋ ಅವ್ರ ಮಾತನ್ನು ಸತ್ಯ ಅಂತ ಪರಿಗಣಿಸಿ ಅವ್ರದ್ದು ನ್ಯಾಯ ಅಂತ ತೀರ್ಮಾನವಾಗ್ತಾ ಇತ್ತು. ಅಂಥ ನ್ಯಾಯವನ್ನು ತೀರ್ಮಾನ ಮಾಡ್ತಿದ್ದಂಥ ಒಂದು ಸ್ಥಳ ಇದು. ಇಡೀ ಜಿಲ್ಲೆ ಆಸ್ಪಾಸ್ನಲ್ಲಿ ಇದೊಂದು ಪ್ರಮುಖವಾದ ಪಾಳೆಪಟ್ಟು. ಹರದನಹಳ್ಳಿ, ಉಮ್ಮತ್ತೂರು, ಯಳಂದೂರು, ತೆರಕನಾಂಬಿ, ಹೆಡತಲೆ, ಹೆಮ್ಮರಗಾಲ ಇವೆಲ್ಲ ಆ ಕಾಲದ ಪ್ರಮುಖವಾದ ಪಾಳೆಪಟ್ಟು ಈ ಜಿಲ್ಲೆಗಳಲ್ಲಿ. ಈ ಸ್ಥಳದಲ್ಲಿ ಈ ಇಡೀ ಸುತ್ತಮುತ್ತಲಿನ ಪ್ರದೇಶದ ಜನ ಏನಾದರೂ ವ್ಯಾಜ್ಯಗಳು, ವಾದ ವಿವಾದಗಳು ಸಂಭವಿಸಿದಾಗ ಇಲ್ಲಿ ಬಂದು ಆ ದಿವ್ಯವನ್ನು ಕೈಗೊಳ್ತಾ ಇದ್ರಿಂದ ಇದಕ್ಕೆ ದಿವ್ಯಲಿಂಗೇಶ್ವರ ಅಂತ ಹೆಸರಾಯಿತು. ಕಾಲಕ್ರಮೇಣ ಇಲ್ಲಿನ ಪಾಳೆಗಾರರು ಪೆರುಮಾಳೆ ದಂಡನಾಯಕ, ಮಾಧವ ದಂಡನಾಯಕ ಅನ್ನೋರು ಈ ಭಾಗದಲ್ಲೆಲ್ಲ ಸಾಕಷ್ಟು ಗುಡಿಗಳನ್ನು, ದೇವಾಲಯಗಳನ್ನು ಕಟ್ಟಿಸಿರೋ ಉದಾಹರಣೆ ಇದೆ. ಮತ್ತು ಇಲ್ಲಿ ವಿಶೇಷ ಅಂದರೆ ಎದುರಿಗೆ ಕಾಣ್ತಾ ಇರೋ ನಂದಿ, ಗರ್ಭಗುಡಿಯ ದಿವ್ಯಲಿಂಗೇಶ್ವರ ದೇವರಿಂದ 105 ಅಡಿ ಅಂತರದಲ್ಲಿ ಈ ಬಸವ ಸ್ಥಾಪನೆಯಾಗಿದೆ. ಈ ನಂದಿಗೆ ಪ್ರತಿ ಪ್ರದೋಷದ ದಿನ ಅಂದರೆ ಅಮಾವಾಸ್ಯೆ 2 ದಿನ ಹಿಂದೆ ಭಾಳ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಭಾಳ ಭಕ್ತರು ಸಂಜೆ ಹೊತ್ತು ಬಂದು ಆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ ಇದು. ಪ್ರತಿ ವರ್ಷ ರಥೋತ್ಸವ ಆಗುತ್ತೆ. ಕಾಲಕ್ಕೆ ಬೇರೆ ಬೇರೆ ರಾಜ್ಯಗಳು ಇದರ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದಾರೆ. ಒಂದು ಐತಿಹಾಸಿಕ ಸ್ಥಳವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಧನ್ಯವಾದ ಸರ್. ಈ ಹರದನಹಳ್ಳಿ ನಾವೇನೀಗ ಇಲ್ಲಿ ನಿಂತಿದ್ದೀವಿ, ದಿವ್ಯಲಿಂಗೇಶ್ವರ ದೇವಸ್ಥಾನ. ಇಲ್ಲಿನ ಕಂಬಗಳಲ್ಲಿರೋ ಕೆಲವು ಶಿಲ್ಪಗಳನ್ನ ನೋಡೋದ್ರಿಂದ ಕರ್ನಾಟಕದ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆನೇ ನಮ್ಮ ಕಣ್ಣು ಮುಂದೆ ಬರುತ್ತೆ. ಇಲ್ಲಿ ನೀವು ಕಾಣ್ತಾ ಇರೋವಂಥದ್ದು ಒಬ್ಬ ಯೋಗಿ ಅಥವಾ ಸನ್ಯಾಸಿಗಳು ಕೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡ್ತಾ ಇರೋವಂಥದ್ದು. ಈ ಹರದನಹಳ್ಳಿ ಯಡಿಯೂರು ಸಿದ್ಧಲಿಂಗೇಶ್ವರರ ಜನ್ಮಸ್ಥಳ ಕೂಡ ಹೌದು. ಅವರು ಇಲ್ಲಿ ಗೋಸಲ ಪೀಠ ಅಂತ ಒಂದು ಪರಂಪರೆ ಇತ್ತು. ಶೂನ್ಯ ಸಿಂಹಾಸನ ಪರಂಪರೆ ಅಲ್ಲಮ ಪ್ರಭುಗಳಿಂದ ಆರಂಭವಾದ್ದೇನಿತ್ತು ಅದಕ್ಕೆ ಅಧಿಪತಿಗಳಾಗಿದ್ದವರು. ಆ ಕಾಲದಿಂದ ಇದೊಂದು ಪ್ರಮುಖ ಶೈವ ಕೇಂದ್ರ, ವೀರಶೈವ ಕೇಂದ್ರ ಆಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಇದರ ವಿಶೇಷತೆ ಅಂದರೆ ಇವರು ಕೈಯಲ್ಲಿ ಲಿಂಗವನ್ನು ಹಿಡಿದು ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ರು ಕೂಡ ಆ ಲಿಂಗ ಇವತ್ತಿನ ಇಷ್ಟಲಿಂಗದ ಥರ ಇಲ್ಲ. ಇದು ಸ್ಥಾವರ ಲಿಂಗದ ಸ್ವರೂಪದಲ್ಲಿರೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಅಂದರೆ ಅಷ್ಟು ಪ್ರಾಚೀನವಾದ ಪರಂಪರೆ ಉಳ್ಳ ಜಾಗಗಳು ಇವು ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಮಗೆ. ಮೇಲ್ಗಡೆ ಇರೋ ವಿಗ್ರಹದಲ್ಲೂ ಎಡಗೈಯಲ್ಲಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದಿರೋದು ಕಾಣುತ್ತೆ. ಆದರೆ ಅದು ಇವತ್ತಿನ ಇಷ್ಟಲಿಂಗದ ಸ್ವರೂಪದಲ್ಲಿಲ್ಲ, ಸ್ಥಾವರ ಲಿಂಗದ ಸ್ವರೂಪದಲ್ಲೇ ಇದೆ. ಹಾಗಾಗಿ ಇಷ್ಟಲಿಂಗದ ಕಲ್ಪನೆ ಬಸವಣ್ಣನಿಂದ ನಂತರ ಏನು ಬಂತು ಅಂತ ಹೇಳ್ತಾರೆ, ಅದಕ್ಕೂ ಪೂರ್ವದಲ್ಲಿ ಈ ಪದ್ಧತಿಗಳು ಈ ಊರಲ್ಲಿ ಇದ್ದಿದ್ದಕ್ಕೆ ದಾಖಲೆಯಾಗಿ ಈ ಕಂಬಗಳನ್ನು ನಾವು ನೋಡ್ಬೋದು.